ಇನ್ನು ಅನೇಕ ಎಲ್ಲ ಲೀಡರ್ಗಳು ಬಂದಿದ್ದಾರೆ. ಎಲ್ಲ ಪ್ರಮುಖ ಮುಖಂಡರುಗಳು, ಅಧಿಕಾರ, ತಾಲೂಕು ಮಟ್ಟದ ಸಮಿತಿ, ವಕೀಲರ ಸಂಘ ಮತ್ತು ಪೊಲೀಸ್ ಇಲಾಖೆ ವತಿಯಿಂದ ತಮ್ಮ ಕರೆಗೆ ಹೋಗ್ಬಿಟ್ಟು ತಾವೆಲ್ಲ ಒಂದು ಹಿರಿಯ ನಾಗರಿಕ ದಿನಾಚರಣೆ ವತಿಯಿಂದ ತಾವೆಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿದಿರಾ. ಹಿರಿಯ ನಾಗರಿಕರು ಅಂತಂದ್ರೆ ಅವರು ಅವರದೇ ಆದಂತಹ ಜವಾಬ್ದಾರಿಗಳು, ಅವರ ಅನುಭವ, ಅವರು ಮೂಲತಃ ಏನು ಹಿರಿಯ ನಾಗರಿಕರು ಅಂದ್ರೆ ಅವರು ಜೀವನದಲ್ಲಿ ಎಲ್ಲ ತರದ ಅನುಭವಗಳನ್ನ ಪಡೆದಕ್ಕಂಥವರು. ನಿಮ್ಮ ಹಳ್ಳಿಯ ಮಟ್ಟದಲ್ಲಿ, ತಾಲೂಕು ಯಾವುದೇ ಒಂದು ಗ್ರಾಮ ಮಟ್ಟದಲ್ಲಿ ಅಥವಾ ಮನೆಯ ಮಟ್ಟದಲ್ಲಿ ನಮ್ಮ ನಾಗರಿಕ ಹಿರಿಯ ಏನು ಈ ಜೀವಿಗಳು, ಹಿರಿ ಜೀವಿ ಅಂತ ಏನಂತೀವಿ, ಹಿರಿಯ ಜೀವಿಗಳ ಮಾತುಗಳನ್ನ ಕಿರಿ ಜೀವಿಗಳು ಕೇಳಿದ್ರೆ ಎಷ್ಟು ಚೆನ್ನಾಗಿರ್ತದೆ. ಅವರು ಬೆಳೆದು ಬಂದ ದಾರಿ, ಅವರು ಕಷ್ಟಪಟ್ಟ ನೋವುಗಳು, ನಲಿವುಗಳು, ಸುಮಾರು ವರ್ಷಗಳು, 70-80 ವರ್ಷ ಈ ದೇಶಕ್ಕೆ ಈ ಒಂದು ಭೂಮಿ ಬಂದು ಎಲ್ಲಾ ತರದ ಒಂದು ಅನುಭವಗಳನ್ನ ನೋಡಿರ್ತಾರೆ, ನೋವುಗಳನ್ನ ಹಂಚ್ಕೊಂಡಿರ್ತಾರೆ, ಸಂತೋಷವನ್ನು ಹಂಚ್ಕೊಂಡಿರ್ತಾರೆ, ಮಕ್ಕಳು ಮೊಮ್ಮಕ್ಕಳುಗಳೆಲ್ಲ ನೋಡಿರ್ತಾರೆ. ಅನೇಕ ಕಾನೂನು ವ್ಯಾಪ್ತಿನಲ್ಲಿ ಅನೇಕ ಘಟನೆಗಳನ್ನು ಸಹ ನೋಡಿರ್ತಾರೆ. ಸೊ ನೀವೆಲ್ಲ ಬಂದಿದ್ದೀರಿ. ನಿಮಗೆಲ್ಲರಿಗೂ ಮೂಲತಃ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ತಾವುಗಳು. ನಿಮಗೆಲ್ಲರಿಗೂ ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕಾನೂನು ಸೇವಾ ಸಮಿತಿ, ವಕೀಲರ ಸಂಘದ ವತಿಯಿಂದ ಹಾಗೂ ಪೊಲೀಸ್ ಉಪವಿಭಾಗದ ವತಿಯಿಂದ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತೇನೆ. ಹಿರಿಯ ನಾಗರಿಕರ ದಿನಾಚರಣೆ ಶುಭಾಶಯಗಳನ್ನ ನಾನು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯ ನಾಗರಿಕರು ಅನ್ನೋದಕ್ಕಿಂತ ಹಿರಿಯ ಮುತ್ಸದ್ದಿಗಳು ತಮಗೆ ಶುಭಾಶಯನ ಕೋರ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾನ್ಯ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು JMFC ಹೊಸಕೋಟೆ ಹಾಗೂ ಅಧ್ಯಕ್ಷರು, ತಾಲೂಕು ಕಾನೂನು ಸೇವಾ ಸಮಿತಿ ಹೊಸಕೋಟೆ ಶ್ರೀ ಅರುಣ್ ಕುಮಾರ್ ಸಾಹೇಬ್ರೆ, ಹಾಗೂ ಮಾನ್ಯ ಶ್ರೀ ಮಲ್ಲೇಶ್ ಅವರು, ಪೊಲೀಸ್ ಉಪ ಅಧೀಕ್ಷಕರು ಹೊಸಕೋಟೆ ವಿಭಾಗ, ಹಾಗೂ ಶ್ರೀ ಗೋವಿಂದ್ ಸರ್ BT ಆರಕ್ಷಕ ನಿರೀಕ್ಷಕರು ಹೊಸಕೋಟೆ, ಹಾಗೂ ಶ್ರೀ ಶಾಂತಾರಾಮ್ ರವರು ಆರಕ್ಷಕ ನಿರೀಕ್ಷಕರು ಹೊಸಕೋಟೆ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ವಕೀಲ ಸಂಘದ ಪದಾಧಿಕಾರಿಗಳೇ, ಹಾಗೂ ಇಲ್ಲಿ ನೆರೆದಿರತಕ್ಕಂಥ ಹಿರಿಯ ನಾಗರಿಕರು ಅನ್ನೋ ಬದಲು ಎಲ್ಲ ಹಿರಿಯ ಮುತ್ಸದ್ದಿಗಳು. ಕಾರಣ ಯಾಕೆ ಹೇಳ್ತೀನಿ ಅಂದ್ರೆ ಇಲ್ಲಿ ಇರೋಂಥ ಅರ್ಧ ಜನ ನನಗೆ ಪರಿಚಯ ಇದ್ದಾರೆ. ಇಲ್ಲಿ ನೋಡ್ಬೋದು, ಉಪ್ಪಾರಳ್ಳಿ ಮುನಿಯಪ್ಪನವ್ರ ಆಗ್ಬೋದು, ನಮ್ಮ ಸಂಜೀವ್ ಗೌಡ್ರ ಆಗ್ಬೋದು, ಅಪ್ಸಂದ್ರ ಕರಿಯಪ್ಪನವ್ರ ಆಗ್ಬೋದು, ಚಿಕ್ಕನಲಾಲ್ದವ್ರು ಆಗಿರ್ಬೋದು, ಎಲ್ಲರೂ ನಂಗೆ ಪರಿಚಯನೇ ಇಲ್ಲಿ. ಖಂಡಿತ ಇದು ನಮ್ಮ ಪೊಲೀಸ್ ಇಲಾಖೆ ಒಂದು ಒಳ್ಳೆ ಕಾರ್ಯಕ್ರಮ. ಯಾಕಂದ್ರೆ ನಮ್ಮ ಮಲೇಶ್ ಸರ್ ಹೇಳಿದ್ರು, ನಾನು ನೇರವಾಗಿ ಕಾನೂನು ಅನ್ನೋದಕ್ಕಿಂತ ಸ್ವಲ್ಪ ವಾಸ್ತವವಾಗಿರೋ ವಿಷಯಗಳಿಗೆ ಬರ್ತೀನಿ. ಇಲ್ಲಿ ಮಲೇಶ್ ಸರ್ ಹೇಳುವಂತ ಸಂದರ್ಭದಲ್ಲಿ ನಾವು ಒಂದು ಇತಿಮಿತಿಯಲ್ಲಿ ನಾವು ಇಲ್ಲಿ ನ್ಯಾಯ ದೊರಕಿಸ್ಕೊಡ್ತೀವಿ ಅಂತ. ಆದ್ರೆ ಇಲ್ಲಿರಂತ ಎಷ್ಟೋ ಜನ ತಮ್ಮ ಹಳ್ಳಿಗಳಲ್ಲಿ ಇತಿಮಿತಿ ಇಲ್ಲದೆ ಎಷ್ಟೋ ಸಂಸಾರಗಳಿಗೆ ನ್ಯಾಯದಾನ ಮಾಡಿದ್ದಾರೆ. ಅದ್ರಲ್ಲಿ ಹೇಳ್ಬೋದು, ನಮ್ಮ ಬೆಳಗ್ಗೆ ಮುನಿಯಪ್ಪನವರಿದ್ರೆ ಅವ್ರ ಮನೆ ಹತ್ರ ಎಷ್ಟೋ ಜನ ಹೋಗ್ತಾರೆ, ಸ್ವಾಮಿ ನಮ್ಮ ಮಕ್ಕಳಿಗೆ ಬುದ್ಧಿ ಹೇಳಿ, ಈ ರೀತಿ ಸಮಸ್ಯೆಗಳಾಗಿದ್ದಾವೆ ಹೇಳಿ ಅಂತ ಅವ್ರು ಎಷ್ಟೋ ಜನ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಸಂಜೀವ್ ಗೌಡ್ರಾಗಿರ್ಬೋದು, ಅವ್ರ ಮನೆ ಹತ್ರ ಬೆಳಗ್ಗೆ ಇದ್ರೆ ಜನ. ಕಾರಣ ಇಷ್ಟೇ, ಸಮಸ್ಯೆಗಳನ್ನ ಹೇಳ್ಕೊಳಕ್ಕೆ ಅಲ್ಲಿ ಹೋಗ್ತಾರೆ. ಆದ ನಂತರ ಅಲ್ಲಿ ಕೆಲವೊಮ್ಮೆ ಅದನ್ನ ದಾಟಿ ಬರೋಂಥವು ಪೊಲೀಸ್ ಠಾಣೆಗಳಿಗೆ ಬರ್ಬೋದು ಅಂತ ಹೇಳಿ ನನ್ನ ಭಾವನೆ. ಇದು ಸತ್ಯ. ಇದು ನಮ್ಮ ಮಾನ್ಯ ಮಲೇಶ್ ಸರ್ಗೂ ಅರಿವಿದೆ ಖಂಡಿತ. ಯಾಕೆ ಇವತ್ತು ಅವರು ತಮ್ಮನ್ನೆಲ್ಲ ನಮ್ಮ ಬಳಿ ಬನ್ನಿ ಅಂದ್ರೆ ಸಾಕಷ್ಟು ಸಮಸ್ಯೆಗಳನ್ನ ನಿಮ್ಮ ಮುಖಾಂತರನೇ ಹಳ್ಳಿಗಳ ಮಟ್ಟದಲ್ಲೇ ಬಗೆಹರಿಸ್ಬಿಡೋಣ ಅನ್ನೋ ಉದ್ದೇಶ ಇರ್ಬೋದೇನೋ ಗೊತ್ತಿಲ್ಲ. ಹಾಗಾಗಿ ಈ ಒಂದು ಹಿರಿಯ ನಾಗರಿಕರ ದಿನಾಚರಣೆಯನ್ನ ಆಚರಣೆ ಮಾಡೋ ಉದ್ದೇಶ ಮೊದಲಿಗೆ ಹಿರಿಯರ ಅನುಭವ, ಜ್ಞಾನ ಮತ್ತು ಅವರ ಕೊಡುಗೆಗಳು ಸಮಾಜಕ್ಕೆ ಏನೇನು ಕೊಟ್ಟಿದ್ದಾರೆ. ನಾನು ಇಷ್ಟೊತ್ತು ಹೇಳಿದೆ, ಎಷ್ಟೋ ಸಮಾಜಕ್ಕೆ ಕೊಡುಗೆಗಳು ಕೊಟ್ಟಿರೋಂಥವ್ರು ಇದ್ದಾರೆ, ಕಣ್ಣು ಕಾಣಿಸ್ತಿದೆ ಅಂತ ಸಮಾಜಗಳು. ಎಷ್ಟೋ ಸಂಸಾರಗಳಿಗೆ ಜೀವದಾನ ಮಾಡಿದ್ದಾರೆ, ಎಷ್ಟೋ ನ್ಯಾಯಗಳು ಮಾಡಿದ್ದಾರೆ, ಸಂಸಾರಗಳು ಸರಿಪಡಿಸಿದ್ದಾರೆ. ಅಂಥವರನ್ನ ಗುರುತಿಸಿ ಅವರನ್ನ ಏನು ಯಾವುದೇ ಇಲಾಖೆ ವತಿಯಿಂದ ಆಗ್ಬೋದು ಅವರಿಗೆ ಈ ಒಂದು ದಿನವನ್ನ ಅವರಿಗೆ ಅರ್ಪಿಸ್ಲಿಕ್ಕೆ ಇವನ್ನ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹಾಗೂ ಮುಖ್ಯವಾಗಿ ಹಿರಿಯರಿಗೆ ಏನ್ ಸಮಸ್ಯೆಗಳು ಅವ್ರನ್ನ ಕೇಳೋರು ಯಾರು, ನಿಮ್ಗೆ ಏನ್ ಸಮಸ್ಯೆ ಅಂತ ಕೇಳೋಂಥವ್ರು ಯಾರಿದ್ದಾರೆ. ಹಾಗಾಗಿ ಈ ಒಂದು ಇದನ್ನ ಸಾರ್ವಜನಿಕವಾಗಿ ಸಮಾಜಮುಖಿಯಾಗಿ ಜಾಗೃತಿ ಮೂಡಿಸಂತ ಕಾರ್ಯಕ್ರಮನೇ ಈ ಒಂದು ಹಿರಿಯ ನಾಗರಿಕರ ದಿನಾಚರಣೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿದಂತ ಮಾನ್ಯ ಅರುಣ್ ಕುಮಾರ್ ಸಾಹೇಬರು ಸವಿವರವಾಗಿ ತಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಕಾನೂನಾತ್ಮಕವಾಗಿ ಒಂದು ಅಲ್ಲಿ ದುರ್ದೈವ
ಸಾಹೇಬ್ರ ಮುಂದೆ ಎಷ್ಟೋ ಕೇಸುಗಳಲ್ಲಿ ಒಂದ್ ಕಡೆ ಮಕ್ಕಳು ನಿಂತಿರ್ತಾರೆ, ಒಂದ್ ಕಡೆ ತಂದೆ ತಾಯಿ ನಿಂತಿರ್ತಾರೆ. ನಮಗೂ ವಕೀಲರಿಗೂ ಅದು ನೋಡ್ತಾ ಇರ್ತೀವಿ. ನಮ್ಮ ವೃತ್ತಿ ಧರ್ಮ ನಾವು ಮಾಡ್ಲೇಬೇಕಾಗ್ತದೆ. ನಮ್ದು ಅದು ವೃತ್ತಿ ಧರ್ಮ. ಮಕ್ಕಳು ಒಂದ್ ಹೇಳ್ತಾರೆ, ತಂದೆ ತಾಯಿ ಹೇಳ್ತಾ ಇರ್ತಾರೆ. ಆದ್ರೆ ಸಾಹೇಬ್ರ ಗಮನಕ್ಕೆಲ್ಲ ಗೊತ್ತಿರುತ್ತೆ ಯಾವ್ದು ಸತ್ಯ ಯಾವ್ದು ನಿಜ ಅಂತೇಳಿ. ಕೊನೆಗೆ ಅವರು ಹಿರಿಯ ನಾಗರಿಕರ ಪರ ಎಲ್ಲೋ ಒಂದ್ ಕಡೆ ಮಾನವೀಯತೆ ದೃಷ್ಟಿಯಲ್ಲಿ ಸಾಹೇಬರ ಒಂದು ಮನಸ್ಸನ್ನ ತಟ್ಟಿರ್ತೈತೆ. ಅಂತ ಪರಿಸ್ಥಿತಿಗಳು ಎಷ್ಟೋ ನಾವು ಕೋರ್ಟಲ್ಲಿ ನಾವು ಎಷ್ಟೋ ಕಡೆ ನಾವು ಆ ಕೇಸಲ್ಲಿ ಇಲ್ಲದೆ ಇದ್ದಾಗೂ ನಾವು ಕೆಲವೊಮ್ಮೆ ನಮ್ಗೆ ಮಾನವೀಯತೆ ದೃಷ್ಟಿಯಿಂದ ನೋಡಿದಾಗ ಎಷ್ಟೋ ಸರಿ ನಾವು ಬೇಸರ ಪಟ್ಕೊಂಡಿರ್ತೀವಿ. ಅಂತ ಕೇಸುಗಳಲ್ಲಿ ಯಾವ ರೀತಿ ನಾವು ಸರ್ಕಾರದಿಂದ ಆಗ್ಬೋದು ಕಾನೂನಾತ್ಮಕವಾಗಿ ರಕ್ಷಣೆ ಪಡಿಬಹುದು ಅಂತೇಳಿ ಸಾಹೇಬರು ನಮ್ಮ ಮಾನ್ಯ ನ್ಯಾಯಾಧೀಶರು ಹೇಳಿದ್ದಾರೆ. ಅದೇ ರೀತಿ ನಮ್ಮ ಮಾನ್ಯ ಶ್ರೀ ಜ್ಞಾನೇಂದ್ರ ಬಳ್ಳಾಳ್ರವರು, ಅವರ ಹಾಡುಗಾರರು, ಕವಿಗಳು, ಅವ್ರು ಆಡಿದಂತ ಹಾಡು ಅವರೇ ಬರ್ದಿರೋಂಥದ್ದು, ಅವರ ಅನುಭವಕ್ಕೆ ಬಂದಂತ ಪದಗಳಿಂದ ಅವರು ಬರ್ದಿರೋಂಥದ್ದು. ಇವತ್ತಿನ ದಿನ ಅವ್ರನ್ನ ಯಾಕೆ ಇಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಬರ್ತೀರಿ ಅಂದ್ರೆ ತಮ್ಮ ಈ ಹಿರಿತನ ಮುಂದೆ ನಾವೆಲ್ಲ ಮಾತನಾಡ್ಲಿಕ್ಕೆ ದುಸ್ಸಾಹಸ ಕಷ್ಟ ಆಗ್ತಿದೆ. ನಿಮ್ಮೆಲ್ಲರ ಆಶೀರ್ವಾದ ಪಡೆದು ಬೆಳೆದಂತ ವ್ಯಕ್ತಿ ನಾನು. ಎಷ್ಟೋ ಸರಿ ನಿಮ್ಮ ಹತ್ರ ಬಂದು ಇಂಥ ಸಮಸ್ಯೆ ಇದೆ ಬಗೆಹರಿಸಿ ಅಂತ ಹೇಳಿರೋಂಥ ವ್ಯಕ್ತಿ, ಈ ಆಶೀರ್ವಾದ ಪಡೆದಂತ ವ್ಯಕ್ತಿ ನಿಮ್ ಮುಂದೆ ಮಾತಾಡೋದು ನನ್ಗೆ ಕಷ್ಟ ಆಗ್ತಿದೆ. ಆದರೂ ವಕೀಲ ಸಂಘದ ಅಧ್ಯಕ್ಷನಾಗಿ ಮಾತಾಡಲೇಬೇಕು. ಮತ್ತೆ ಮುಂದುವರೆದು ಹೇಳೋದಾದ್ರೆ ನಮ್ಮ ಬಳ್ಳಾಳ್ ಸರ್ ಈ ಒಂದು ಹಾಡುಗಾರಿಕೆ ಮುಖಾಂತರ ಮತ್ತೆ ನಮ್ಮ ಹೊಸಕೋಟೆಯನ್ನ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪರಿಸರಿಸಿದಂತ ವ್ಯಕ್ತಿ. ಅದೇ ರೀತಿಯಾಗಿ ಮುಂದುವರೆದು ಹೇಳೋದಂದ್ರೆ ನಮ್ಮ ಮಲ್ಲೇಶ್ವರು ಆಲ್ರೆಡಿ ನಾವು ಆಗ್ಲೇ ಮಾತಾಡೋಂಥ ಸಂದರ್ಭದಲ್ಲಿ ಹೇಳಿದೆ, PSI ಆಗಿದ್ದಾಗ ತಮ್ಮ ಒಂದು ಯಾವ ರೀತಿ ನಿಮ್ಮ ಒಂದು ನಡವಳಿಕೆ ಇತ್ತಂದ್ರೆ ಇಡೀ ತಾಲೂಕಿನ ಯುವಕರು ಭಯ ಪಡ್ತಾ ಇದ್ರು ಅಂತ. ಈಗಲೂ ಮಾಡ್ಬೋದಲ್ಲ ಅಂತ ಒಂದು ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಹುದ್ದೆ, ಅವ್ರೀಗ ಆ ಒಂದು ಹುದ್ದೆಯಲ್ಲಿ ಇರೋದ್ರಿಂದ ಆ ಒಂದು ಇನ್ಚಾರ್ಜ್ ಇವಾಗ ನನ್ನ ಗೋವಿಂದ್ ಸರ್ಗ್ ಬಂದಿದೆ. ದಯವಿಟ್ಟು ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀವಿ, ಹೊಸಕೋಟೆ ತಾಲೂಕಲ್ಲಿ ಈ ಗಾಂಜಾ ಈ ರೀತಿ ಅಂತ ವಿಷಯಗಳಲ್ಲಿ ಹೆಚ್ಚು ಪ್ರಕರಣಗಳಾಗ್ತಾ ಇದೆ. ದಯವಿಟ್ಟು ಅದರ ಕಡೆ ನೀವು ಗಮನ ಕೊಟ್ಟು 6 ಗಂಟೆ ಮೇಲೆ ಯಾರು ಹಿರಿಯ ನಾಗರಿಕರು ತಾಲೂಕಲ್ಲಿ ಓಡಾಡದಂತ ಪರಿಸ್ಥಿತಿ ಉದ್ಭವ. ಇದು ಮಾತಾಡ್ಲಿಕ್ಕೆ ಭಯ ಪಡ್ತಿದ್ದಾರೆ ಹಿರಿಯ ನಾಯಕರು. ಬುದ್ಧಿ ಹೇಳಕ್ ಆಗ್ತಿಲ್ಲ. ಹಿರಿಯ ಯಾಕಪ್ಪ ಇದೆಯಾ ನೋಡ್ರಯ್ಯ ಅಂದ್ರೆ ಯಾವ ಕ್ಷಣದಲ್ಲಿ ಯಾವ ರೀತಿ ಅವ್ರು ಬಿಹೇವ್ ಮಾಡ್ತಾರೋ ಅರ್ಥ ಆಗಲ್ಲ ಅಂತ ಒಂದು ಪರಿಸ್ಥಿತಿ ಇದೆ. ದಯವಿಟ್ಟು ಆ ಒಂದು ಮಲೇಶ್ ಅವರ ಇನ್ಚಾರ್ಜ್ ನಮ್ ಗೋವಿಂದ್ ಸರ್ ಬಂದಿದೆ. ದಯವಿಟ್ಟು 6 ಗಂಟೆ ಮೇಲೆ ತಾವೆಲ್ಲ ಹೊಸಕೋಟೆ ಟೌನ್ ಅಲ್ಲಿ ಗಸ್ತು ತಿರುಗೋದ್ರ ಮುಖಾಂತರ ಇದನ್ನ ಸ್ವಲ್ಪ ಕ್ರಮ ವಹಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವೇದಿಕೆ ಮುಖಾಂತರ ಮನವಿ ಮಾಡ್ಕೊಳ್ತೇನೆ. ಅದೇ ರೀತಿಯಾಗಿ ನಾವು ಯಾಕಪ್ಪ ಇವತ್ತು ಹಿರಿಯ ನಾಯಕರ ಮಾತ್ರ ಕರೆದಿದ್ದೀವಿ ಅನ್ನೋದು ಬೆಳಗ್ಗೆ ಹೇಳಿದೆ. ನಾನಾ ಹಳ್ಳಿಗಳ ಬಂದಿದ್ದೀರಾ, ತುಂಬಾ ಉತ್ತಮ ವ್ಯಕ್ತಿಗಳು ಬಂದಿದ್ದೀರಾ. ನೆಕ್ಸ್ಟ್ ಇಲ್ಲಿ ಕಾರ್ಯಕ್ರಮ ಅನ್ನೋದಕ್ಕಿಂತ ಪಂಚಾಯಿತಿ ವಿಭಾಗಗಳಲ್ಲಿ ನಮ್ಮ ಪೊಲೀಸ್ ಇಲಾಖೆನೆ ಮಾಡಿದ್ರೆ ಖಂಡಿತ ನೀವೇ ಎಲ್ಲಾ ಕಾರ್ಯಕ್ರಮ ಇಂತಹ ಸಮಸ್ಯೆಗಳು ಬಗೆಹರಿಸ್ತೀರಂತ ಅನ್ನೋ ಭಾವನೆ ನನಗೆ. ಅದೇ ರೀತಿಯಾಗಿ ಯಾಕೆ ಈ ಒಂದು ನಮ್ಮ ಬಳ್ಳಾರ್ ಸರ್ ಹೇಳಿದಂಗೆ ದುರಂತ ಇದು ಖಂಡಿತ ಎಲ್ಲಿ ನಾವು ಓಡುತ್ತಾ ಇದ್ದೀವಿ ಇವತ್ತಿನ ದಿನಗಳಲ್ಲಿ. ನಾವು ಮಕ್ಕಳಿಗೆ ಇವತ್ತು ವಿದ್ಯೆ ಏನು ಒಳ್ಳೊಳ್ಳೆ ಸ್ಕೂಲ್ಗಳಲ್ಲಿ ಸೇರಿಸ್ತಾ ಇದ್ದೀವಿ. ನಮ್ಮ ಜವಾಬ್ದಾರಿ ಅಲ್ಲಿಗೆ ಮುಗೀತು. ಬೆಳಗ್ಗೆ ವ್ಯಾನ್ ಹತ್ತಾನೆ, ಸಂಜೆ ಬರ್ತಾನೆ, ಬಂದ್ಮೇಲೆ ಅವ್ನು ಹೋಮ್ ವರ್ಕ್ ಮಾಡ್ತಾನೋ ಏನ್ ಮಾಡ್ತಿದ್ದಾನೆ ನಮ್ಗೆ ಏನು ಗೊತ್ತಾಗಲ್ಲ. ಬಂದ ತಕ್ಷಣ ಬ್ಯಾಗ್ ಬಿಸಾಕ್ತಾನೆ, ಒಂದು ಮೊಬೈಲ್ ತಗೊಂಡೋಗಿ ನೋಡ್ಕೊಂಡು ಏನೋ ಆಟ ಆಡ್ತಾ ಇರ್ತಾರೆ. ನಾವು ಕೇಳುವಂತ ಇದಿಲ್ಲ. ನಾವು ವಿದ್ಯೆ ಕೊಡ್ತಾ ಇದ್ದೀವಿ, ಮಕ್ಕಳಿಗೆ ವಿನಯತೆ ಕೊಡ್ತಾ ಇಲ್ಲ. ವಿನಯ ಹೇಳ್ಕೊಡ್ತಾ ಇಲ್ಲ, ನಾವು ವಿದ್ಯೆ ಮಾತ್ರ ಕೊಡ್ತಾ ಇದ್ದೀವಿ. ಸಂಸ್ಕಾರ ಕೊಡ್ತಾ ಇಲ್ಲ ನಾವು. ಅವ್ರ ಬುದ್ಧಿ ಹೇಳ್ತಿಲ್ಲ, ಸಂಸ್ಕಾರ ಕೊಡ್ತಾ ಇಲ್ಲ. ಸಂಪಾದನೆ ಮಾಡೋ ಒಂದು ರೀತಿಯನ್ನ ನಾವು ಇವತ್ತು ಹೇಳ್ಕೊಡ್ತಾ ಇದೀವಿ. ಅವ್ರು ಯಾವುದೇ ಒಂದು ರೂಪದಲ್ಲಿ ಸಂಪಾದನೆ ಮಾಡ್ಬೇಕು ಅದನ್ನ ಹೇಳ್ಕೊಡ್ತಾ ಇದೀವಿ. ಮತ್ತೆ ಮೌಲ್ಯಗಳ ಬಗ್ಗೆ ನಾವು ಹೇಳ್ಕೊಡ್ತಾ ಇಲ್ಲ ಮಕ್ಕಳಿಗೆ. ಮೌಲ್ಯಗಳ ಬಗ್ಗೆ ಹೇಳ್ಬೇಕು, ಸಮಾಜಮುಖಿ ಕಾರ್ಯಕ್ರಮಗಳ ಬಗ್ಗೆ ಹೇಳ್ಬೇಕು. ಇವತ್ತು ಮಕ್ಕಳು ಆದರ್ಶ ಯಾರನ್ನ ತಗೊಳ್ತಿದ್ದಾರೆ? ಬಿಲ್ ಗೇಟ್ಸ್ ತಗೊಳ್ತಿದ್ದಾರೆ, ಅದಾನಿ ಅಂಬಾನಿ ತಗೊಳ್ತಾ ಇದ್ದಾರೆ. ಕಾರಣ ಏನಂದ್ರೆ ಸಂಪಾದನೆ ಮಾಡ್ಬೇಕು ಅನ್ನೋ ಉದ್ದೇಶ. ಅವ್ರಿಗೆ ಯಾರನ್ನ ನಾವು ಮನಸ್ಸಲ್ಲಿ ತುಂಬಬೇಕು? ಅಬ್ದುಲ್ ಕಲಾಂ ಅಂತವ್ರನ್ನ, ಅಂಬೇಡ್ಕರ್ ಅಂತವ್ರನ್ನ, ಇವರ ಒಂದು ಚರಿತ್ರೆ ಏನು ನಮ್ಮ ದೇಶಕ್ಕೆ ಕೊಡುಗೆ ಕೊಟ್ಟಿದ್ರೆ ಅಂತವ್ರನ್ನ ಅವರ ಮನಸ್ಸಲ್ಲಿ ತುಂಬಬೇಕಾಗಿದೆ. ಆದ್ರೆ ಅವ್ರು ಸಂಪಾದನೆ ಮಾಡದಂತ ಇವತ್ತು ಅವ್ರು ಗೂಗಲ್ ಅಲ್ಲಿ ಸರ್ಚ್ ಮಾಡೋಂಥದ್ದು ಯಾರು ಪ್ರಪಂಚದಲ್ಲಿ ಶ್ರೀಮಂತ ವ್ಯಕ್ತಿ ಅಂತೇಳಿ ಸರ್ಚ್ ಮಾಡೋಂಥ ಪರಿಸ್ಥಿತಿ ಬಂದಿದೆ ಇವತ್ತು. ಮೊದಲು ಅದನ್ನ ನಾವು ತಪ್ಪಿಸಬೇಕಾಗಿದೆ. ಮತ್ತೆ ಅವ್ರಿಗೆ ಹೊಣೆಗಾರಿಕೆ ಹೇಳ್ಕೊಡ್ತಾ ಇಲ್ಲ, ನನ್ನ ಜವಾಬ್ದಾರಿ ಏನು ಅಂತ ಹೇಳ್ಕೊಡ್ತಿಲ್ಲ. ಇವತ್ತು ಬರ್ತಾರೆ, ತಂದೆನೋ ತಾಯಿನೋ ಮೈಗೆ ಹುಷಾರಿಲ್ಲ ಅಂತ ಮಲಗ್ತಾ ಇದ್ರೆ ಅವರು ಅಲ್ಲೋಗಿ ಏನು ಅಂತೂ ಕೇಳಲ್ಲ, ಬ್ಯಾಗ್ ಬಿಸಾಕಿ ಅವರದೇ ಆದ ರೀತಿಯಲ್ಲಿ ಚಾಟಿಂಗ್ ಗಳಲ್ಲಿ ಇರ್ತಾರೆ. ಮೊದಲು ಇದನ್ನ ನಾವು ಏಕಾಏಕಿ ನಾವೇ ಎಲ್ಲ ಅದಲ್ಲ, ದಿನಗಳಲ್ಲಿ ನಾವು ಅದನ್ನು ಬದಲಾಯಿಸಬೇಕಾಗ್ತದೆ. ಎಂತ ಪರಿಸ್ಥಿತಿ ಅಂದ್ರೆ ನಾವಿಂದೆ ಹೇಳ್ಬೇಕಂದ್ರೆ ಹಿಂದೆ ನಾವು ಆಟ ಆಡ್ತಾ ಇರೋಂತ ಸಂದರ್ಭದಲ್ಲಿ ಪೇರೆಂಟ್ಸ್ ಬಂದು ಆಟ ಆಡೋಂತ ಎಲ್ಲಾ ಮಕ್ಕಳ ಜೊತೆ ಹೊಡೆದು ಪೋಷಕರು ಊರುಗಳಲ್ಲಿ ಕರ್ಕೊಂಡೋಗಿ ನಮ್ಮ ಮಗನಿಗೆ ಬುದ್ಧಿ ಹೇಳಿ ಅಂತ ದೊಡ್ಡವ್ರಿಗೂ ಹೇಳಿ ಅವ್ರ ಮುಂದೆ ಏಟ್ ಹಾಕ್ಸಿ ಕೊನೆಗೆ ಸ್ಕೂಲ್ಗೆ ಬಿಡೋರು ಸ್ಕೂಲಲ್ಲಿ ಮಾಸ್ಟರ್ ಕೈಲಿ ಓಡಿಸ್ತಾ ಇತ್ತು. ಅವನ್ ದಿನ ನಮ್ಮ ಮಕ್ಕಳು ನಾವು ಕೋಪನೆ ಮಾಡ್ಕೊಳ್ತಾ ಇರಲಿಲ್ಲ. ನಾವು ಬೆಳೆಯೋದಕ್ಕೆ ನಮ್ಮ ಪೋಷಕರು ಮಾಡ್ತಿದ್ದಾರೆ, ನಾವು ಬೆಳೆಯೋದಕ್ಕೆ ನಮ್ಮ ಗುರುಗಳು ಹೊಡಿತಾ ಇದಾರೆ ಅಂತ. ಆದ್ರೆ ಇವತ್ತಿನ ದಿನ ಏನಾಗಿದೆ?
ಸ್ಕೂಲ್ಗಳಲ್ಲಿ ಮೊದಲೇ ಹೊಡೆಯಂಗಿಲ್ಲ. ಒಂದು ವೇಳೆ ಅದು ಏನಾನ ಬುದ್ಧಿಯೊಳ ಮಟ್ಟಕ್ಕಾದ್ರೆ ಪೋಷಕರು ನಾವೇ ಹೋಗ್ತೀವಿ, ನಮ್ಮ ಮಗ ಓದ್ತಾನೋ ಬಿಡ್ತಾನೆ, ನಿಮ್ಗೆ ಯಾಕೆ ಫೀಸ್ ಕಟ್ತಾ ಇದೀವೋ ಬರೀ ಹೇಳ್ಕೊಡಿ ಅಷ್ಟೇ. ಇವತ್ತು ಪೋಷಕರ ಉತ್ತರ ಇದು ಯಾರು ಎಲ್ಲಿ ತಪ್ಪು ಮಾಡ್ತಾ ಇದೀವಿ ನಾವು? ಇವತ್ತು ನಾವು ಪೋಷಕರಾಗಿರ್ತೀವಿ, ನಾಳೆ ಹಿರಿಯ ನಾಗರಿಕರಾಗಿರ್ತಾರೆ. ಇವತ್ತು ಮಕ್ಕಳು ನಾಳೆ ಪೋಷಕರಾಗಿ ಅವರು ಸಹ ಹಿರಿಯ ನಾಗರಿಕರೇ ಆಗ್ತಾರೆ. ಇದೊಂದು ಚೈನ್ ಲಿಂಕ್. ಆದ್ರೂ ಎಲ್ಲೋ ಒಂದು ಕಡೆ ನಾವು ಮಕ್ಕಳಲ್ಲೇ ಅದನ್ನ ಬದಲಾವಣೆಯ ಒಂದು ರೂಪ ಬೇರೆ ರೀತಿ ನಾವೇ ಮಾಡೋದ್ರಲ್ಲಿ ಇಡುತ್ತಾ ಇದ್ದೀವಿ ಪೋಷಕರಾದಂಥವರು. ಖಂಡಿತ ಇದು ಎಷ್ಟು ಮಟ್ಟಿಗೆ ಸರಿನೋ ಗೊತ್ತಿಲ್ಲ. ನಿಮ್ಮ ಮುಂದೆ ಮಾತಾಡ್ಲಿಕ್ಕೆ ನಿಮ್ಮ ಅನುಭವದಷ್ಟು ನಾನು ವಯಸ್ಸಾಗಿಲ್ಲ, ಆದ್ರೂ ಹೇಳ್ಬೇಕು, ಹೇಳ್ತಾ ಇದ್ದೀನಿ. ಮತ್ತೆ ಇದೇ ರೀತಿ ಹೋಗ್ತಾ ಇದ್ರೆ ಈ ಹೊಣೆಗಾರಿಕೆ ಮತ್ತೆ ಇತ್ತೀಚಿನ ದಿನಗಳಲ್ಲಿ ದೇಶಭಕ್ತಿ ಅನ್ನೋದೆಲ್ಲೋ ತುಂಬಾ ಕಡಿಮೆ ಆಗ್ತಿದೆ. ದೇಶಭಕ್ತಿ ಅನ್ನೋದು ಮೊದಲು ಸ್ವಾತಂತ್ರ್ಯ ದಿನಾಚರಣೆ ಆದ್ರೆ ಪ್ರತಿಯೊಬ್ಬ ಹಿರಿಯ ವಕೀಲರು ಬಂದು ಕೂರ್ತಾ ಇದ್ರು. ಸ್ವಾತಂತ್ರ್ಯ ದಿನ ಯಾರನ್ನು ಕರೀತಾ ಇರಲಿಲ್ಲ, ಹಳ್ಳಿಗಳಲ್ಲಿ ಮಾಸ್ಟರ್ ಯಾರನ್ನು ಕರೀತಾ ಇರಲಿಲ್ಲ. ಪ್ರತಿಯೊಬ್ಬ ಹಿರಿಯ ನಾಗರಿಕರು ಆಗ್ಬೋದು, ನಾಗರಿಕರು ಆಗ್ಬೋದು, ಹಳ್ಳಿ ಜನ ಬಂದು ಕೂರ್ತಾ ಇದ್ರು. ಒಂದು ಸ್ವಾತಂತ್ರ್ಯ ದಿನಾಚರಣೆ ಮಾಸ್ಟರ್ ಕರೀಲಿಲ್ಲ ಅಂತ ಹೋಗ್ತಾ ಇದ್ರು. ಇವತ್ತಿನ ದಿನ ಯಾರು ಆ ದೇಶಭಕ್ತಿ ಮೆರೆಯುವಂತ ಜನ ನಮ್ಮಲ್ಲಿ ಕಡಿಮೆ ಆಗ್ತಿದ್ದಾರೆ. ಗೊತ್ತಿಲ್ಲ ಇದು ಹಿರಿಯ ನಾಗರಿಕರೇ ಆಗ್ಬೋದು, ಎಲ್ಲಿ ಇದು ಇದಾಗ್ತಿದೆ ಗೊತ್ತಿಲ್ಲ. ಹಾಗಾಗಿ ನಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದಾನೇ ದೇಶಭಕ್ತಿ ಅನ್ನೋದು ಬರಬೇಕಾಗಿದೆ. ದೇಶಭಕ್ತಿ ಅನ್ನೋದನ್ನ ಮೂಡಿಸಬೇಕಾಗಿದೆ. ಇಲ್ಲಿ ನಾನು ಎಲ್ಲಾ ಹೊಣೆಗಾರಿಕೆನೂ ನಮ್ಮ ಪೋಷಕರ ಮೇಲೆ ನಾವೇ ಹಾಕೋಬೇಕು, ಮಕ್ಕಳ ಮೇಲೆ ಹಾಕೋದಲ್ಲ. ಇವತ್ತು ನಮ್ಮ ಬಳ್ಳಾರಿ ಸರ್ ಹೇಳಿದ ಮಕ್ಕಳು ಈ ರೀತಿ ಅದಕ್ಕೆಲ್ಲ ಒಂದ್ ಕಡೆ ನಾವೇ ಕಾರಣಕರ್ತರ ಅಂತೇಳಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ವೃದ್ಧಾಶ್ರಮಗಳ ಬಗ್ಗೆ ನಮ್ಮ ಬಳ್ಳಾರಿ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು. ಇತ್ತೀಚಿನ ವೃದ್ಧಾಶ್ರಮಗಳಲ್ಲಿ ಹೆಚ್ಚಾಗಿ ಬರ್ತ್ಡೇಗಳು ಸೆಲೆಬ್ರೇಟ್ ಮಾಡ್ತಾರೆ. ಯಾಕಂದ್ರೆ ಮನೆಗಳಲ್ಲಿ ಪೇರೆಂಟ್ಸೇ ಇರಲ್ಲ, ಹಿರಿಯರಿರಲ್ಲ, ಹಿರಿಯರ ಆಶೀರ್ವಾದ ಪಡ್ಕೊಳ್ಳೋಕಿರಲ್ಲ. ತಂದೆ ತಾಯಿ ಮಕ್ಕಳು ಅಷ್ಟೇ. ಬರ್ತ್ಡೇ ಮಾಡ್ಬೇಕಂದ್ರೆ ಇಲ್ಲಿ ಹೋಗ್ಬೇಕು, ಇಲ್ಲ ಯಾವ್ದಾನ ಹೋಟೆಲ್ಗೆ ಹೋಗ್ಬೇಕು, ಬೇಡ ಅದರಲ್ಲೂ ಯಾರು ತಂದೆ ತಾಯಿ ಸಂಸ್ಕಾರ ಹೇಳ್ಕೊಡೋಣಪ್ಪ ಅಂದ್ರೆ ವೃದ್ಧಾಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ವೃದ್ಧಾಶ್ರಮಗಳಲ್ಲಿ ಅಲ್ಲಿ ಹೋಗಿ ನಾವು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀವಿ. ಇದು ಎಷ್ಟು ಮಟ್ಟಿಗೆ ಸರಿ? ನಮ್ಮಲ್ಲಿ ಇರಲ್ವಾ? ನಮ್ಮ ಕುಟುಂಬ ಇರಲ್ವಾ? ಯಾಕೆ ಗೊತ್ತಾ, ಇವತ್ತಿನ ದಿನಗಳಲ್ಲಿ ಒಬ್ಬ ತಂದೆಗೆ 5 ಜನ ಮಕ್ಕಳಾದ್ರೆ 5 ಜನಕ್ಕೆ ಇನ್ನ 10 ಜನ ಮೊಮ್ಮಕ್ಕಳು ಇರ್ತಾರೆ. ಆ 10 ಜನ ಮೊಮ್ಮಕ್ಕಳು ಒಂದೇ ಮನೆಯಲ್ಲಿ ಒಂದೇ ಕಾರ್ಯಕ್ರಮದಲ್ಲಿ ನೋಡಕ್ ಆಗ್ತಿಲ್ಲ ನಾವು. ಯಾಕಂದ್ರೆ ಅಣ್ಣ ತಮ್ಮಂದ್ರಲ್ಲಿ ವೈಮನಸ್ಸು ಕುಟುಂಬಗಳಲ್ಲಿ ಏನ್ ಗೊತ್ತಾ, ನಮ್ಮ ಸಾಹೇಬ್ರು ಹೇಳ್ದಂಗೆ ಇವತ್ತು ನಮ್ಮ ಕೋರ್ಟಲ್ಲಿ ಒಂದು 8,000 ಕೇಸ್ಗಳನ್ನ ನಮ್ಮ ಸಾಹೇಬರು ನೋಡ್ತಿದ್ದಾರೆ. ಇದೆಲ್ಲ ಎಲ್ಲಿಂದ ಬರುತ್ತೆ? ಎಲ್ಲ ಕುಟುಂಬಗಳಿಂದಾನೇ. ಅದರಲ್ಲಿ ಎತ್ತಿನ ಆಸ್ತಿ ವಿವಾದಕ್ಕೆ ಬರಂತ ಕೇಸ್ಗಳು. ಇನ್ನೆಲ್ಲಿ ನಾವೆಲ್ಲ ಒಂದ್ ಕಡೆ ಸೇರಿ ಸಂಭ್ರಮದಿಂದ ಯಾವ್ದೋ ಒಂದು ಹುಟ್ಟು ಹಬ್ಬ ಆಗ್ಬೋದು, ಯಾವ್ದೋ ಹಬ್ಬಗಳನ್ನ ಆಚರಣೆ ಮಾಡ್ಲಿಕ್ಕೆ ಇಲ್ಲಿ ಸಾಧ್ಯ ಆಗ್ತದೆ. ಹಾಗಾಗಿ ಇದಕ್ಕೆಲ್ಲ ಮುಖ್ಯ ಸಂಸ್ಕಾರ. ವಿದ್ಯೆಕ್ಕಿಂತ ಮುಂಚೆ ಸಂಸ್ಕಾರ ಇದು ಹೇಳ್ಕೊಡ್ಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಅದೇ ರೀತಿ ನಾನು ಬೆಳಗ್ಗೆ ಒಂದು ಸಣ್ಣ ಘಟನೆ ಹೇಳಿ ಮುಗಿಸ್ತೀನಿ. ಬೆಳಗ್ಗೆ ಮನೆಯಿಂದ ಬರೋಂತ ಒಂದು ಸಂದರ್ಭದಲ್ಲಿ ರೋಡಲ್ಲಿ ಒಬ್ಬ ವ್ಯಕ್ತಿ ದೊಡ್ಡ ಇದು ಕೋಟ್ ಹಾಕೊಂಡು ಬರ್ತಾ ಇದ್ದ, ಹಿಂದಿಂದೆ ನೋಡ್ಕೊಂಡು ಬರ್ತಾ ಇದ್ದ. ಆತ ನನ್ ಗಾಡಿ ನಿಲ್ಸಪ್ಪ ಅಂತ ಕೇಳಲಿಲ್ಲ, ಹತ್ಸ್ಕೊಂಡೆ ಗಾಡಿನ. ಸ್ವಲ್ಪ ದೂರ ಹೋಗ್ತೆ ಎಲ್ಲಿ ಬಿಡ್ಬೇಕು ಅಂತ ಒಂದು ಸ್ಥಳ ಹೇಳಿದ್ರು. ಆಮೇಲೆ ಕೇಳಿದ ತಕ್ಷಣ ಅವ್ರು ತೆಲುಗಲ್ಲಿ ಮಾತಾಡಕ್ ಹೇಳಿದ್ರು, ಅವ್ರು ಕನ್ನಡ ಬರಲ್ಲ. ಆಗ ನಾನು ಕೇಳಿದಾಗ, ಯಾಕಪ್ಪ ನೀವು ಒಂದು 65-70 ವರ್ಷ ಆಗ್ತಾ ಇದೆ, ಯಾಕೆ ನೀವು ಈ ವಯಸ್ಸಲ್ಲಿ ಕೆಲ್ಸಕ್ಕೆ ಬರ್ತಾ ಇದ್ದೀರಿ? ಮನೇಲಿ ನಿದ್ರೆ ಬರಲ್ಲಪ್ಪ. ಕಾರಣ ಸೊಸೆ ಗಂಡ ಮಗ ಅವ್ರು ನಮ್ಮ ಸೊಸೆ ಯಾವಾಗೂ ಜಗಳ ಆಡ್ತಾ ಇರ್ತಾರೆ, ಎಲ್ಲಿ ನಿದ್ರೆ ಬರ್ತದೆ? ಅಲ್ಲಿ ಇರೋ ಬದಲು ಅಟ್ಲೀಸ್ಟ್ ಇಲ್ಲೆಲ್ಲೋ ಅಪಾರ್ಟ್ಮೆಂಟ್ ಅಲ್ಲಿ ಬಂದು ಒಂದು ಸೆಕ್ಯೂರಿಟಿ ಕೆಲಸ ಮಾಡಿದ್ರೆ ನಿದ್ರೆ ಆದ್ರೂ ಮಾಡ್ಬೋದು, ಇಲ್ಲ ಒಂದು ಸಂಪಾದನೆ ಆದ್ರೂ ಬರ್ತೈತೆ. ಬಂದಿದ್ದು ತಗೊಂಡೋಗಿ ಅವ್ರಿಗೆ ಕೊಡ್ತೀನಪ್ಪ. ನೋಡಿ ನಾನು ಬೇಗನೆ ಹೋಗ್ಬೇಕೀಗ, ಇಲ್ಲಾಂದ್ರೆ ನಮ್ಮ ಸೊಸೆ ಬೈತಾರೆ. ಕಾರಣ ಏನಂದ್ರೆ ಹೋದ ತಕ್ಷಣ ಇಮಿಡಿಯೇಟ್ ಮಗುನ್ ಕರ್ಕೊಂಡು ಸ್ಕೂಲಲ್ಲಿ ಬಿಡ್ಬೇಕು. ಆತ ಆಗ ಇಳಿಸಿದಾಗ ಜಾಗದಲ್ಲಿ ಇಳಿಯಂತ ಸಂದರ್ಭದಲ್ಲಿ ನಾನು ಬೆಂತೈತಿ ಒಳ್ಳೇದಾಗ್ಲಪ್ಪ ಅಂದ. ಖಂಡಿತ ಬೆಳಗ್ಗೆ ನಡೆದಿರಂತ ನಾನು ಸುಳ್ಳು ಹೇಳಲ್ಲ. ಅದೇ ಹಿಂದೆ ಹೋದಂತ ಸಂದರ್ಭದಲ್ಲಿ ಒಬ್ಬ ಟೂರ್ ಹುಡುಗ ಸಿಕ್ಕಿದ, ಅವ್ನು ಕಾಡಬೇಲ್ ಸ್ಕೂಲ್ಗೆ ಹೋಗ್ಬೇಕಂತೆ, ಕೈ ಹಾಕಿದೆ, ಹತ್ಸ್ಕೊಂಡೆ. ಎಲ್ಲಾ ವಿಚಾರಣೆ ಮಾಡ್ಕೊಂಡು ಹೋಗ್ತಾ ನಿಲ್ಲಿಸಿದ ತಕ್ಷಣ ಇಳಿದ್ಬಿಟ್ಟು ಹೋಗ್ತಾ ಇದ್ದಾನೆ. ಅವನಿಗೆ ಒಂದು ಧನ್ಯವಾದ ಹೇಳ್ಬೇಕು ಅನ್ನೋ ಒಂದು ಸಂಸ್ಕಾರನೂ ಇಲ್ಲ ಅವನಿಗೆ. ಇಳಿದು ಹೋಗ್ತಾ ಇದ್ದಾನೆ ಅವನ ಪಾಳಿಗವ. ಆದ್ರೆ ಬೆಳಗ್ಗೆ ಆ ಹಿರಿಯ ಮುತ್ಸದ್ದಿ ಏನ್ ಹೇಳಿದ್ರು, ಬೆಂತಾಟ್ಬಿಟ್ಟು ಒಳ್ಳೇದಾಗ್ಲಪ್ಪ ಅಂದ್ರು. ಎಲ್ಲ ಒಂದ್ ಕಡೆ ನಾವೇ ಹೇಳುತ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ ಸಮಾಜ ಕಾನೂನಾತ್ಮಕವಾಗಿ ನಾವು ಸರಿಪಡಿಸೋದು ಎಷ್ಟು ಸರಿನೋ, ಈ ಬೇರಿಂದ ನಾವು ಸರಿಪಡಿಸ್ಬಿಟ್ರೆ, ಸಂಸ್ಕಾರ ಅನ್ನೋದು ಕೊಟ್ಟು ಇದು ಮಾಡಿದ್ರೆ ಖಂಡಿತ ಈ ಒಂದು ಏನು ಇವತ್ತು ಒಂದು ಒಳ್ಳೆ ಉದಾಹರಣೆ ಅಂದ್ರೆ ನಮ್ಮ ಹೊಸಕೋಟೆ ಪೊಲೀಸ್ ಠಾಣೆ ಸ್ನೇಹಬಯಿ ಪೊಲೀಸ್ ಠಾಣೆ ಅನ್ನೋ ಹೆಸರು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಎಲ್ಲ ಹಿರಿಯ ನಾಗರಿಕರು ಅನ್ನು ಕರೆಸಿದ್ದಾರೆ, ಒಂದು ಸ್ನೇಹ ಹಸ್ತ ಚಾಚಿದ್ದಾರೆ ಖಂಡಿತ. ಹಾಗಾಗಿ ಈ ಕಾರ್ಯಕ್ರಮ ತುಂಬಾ ಅರ್ಥಪೂರ್ಣವಾಗಿ ರೂಪಿಸಿದ್ದಾರೆ. ಅವರಿಗೆ ನಮ್ಮ ಪೊಲೀಸ್ ಇಲಾಖೆಗೂ ಸಹ, ನಮ್ಮ ನ್ಯಾಯಾಂಗ ಇಲಾಖೆ ವತಿಯಿಂದ ಹಾಗೂ ನಮ್ಮ ವಕೀಲ ಸಂಘದ ವತಿಯಿಂದ ಅವರಿಗೆ ತುಂಬ ಅಭಿನಂದನೆಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಹಾಗೂ ಗೊತ್ತಿಲ್ಲ, ಸಣ್ಣ ಮಕ್ಕಳಿಂದ ಬೆಳೆಸಿ ಹೊಟ್ಟೆಯಿಂದ ಸಾಕ್ತಾರೆ, ಹೊಟ್ಟೆಯಲ್ಲಿರೋವಾಗೆ ಸಾಕ್ತಾರೆ. ಹೋಗಿ ಆಸ್ಪತ್ರೆಗಳಿಗೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿ, ನನ್ನ ಮಗು
ತುಂಬಾ ಸುಂದರವಾಗಿ ಜನಿಸ್ಲಿ ಅಂತ ಹೇಳಿ ಎಲ್ಲಾ ಮಾಡ್ತಾರೆ, ಬೆಳೆದು ದೊಡ್ಡವರಾಗ್ತಾರೆ. ಕೊನೆಗೆ ಎಲ್ಲೋ ಒಂದ್ ಕಡೆ ಪ್ರೀತಿ ಅನ್ನೋ ಒಂದು ಇದಕ್ಕೆ ಬಿದ್ದು ಕೊನೆಗೆ ಸ್ಟೇಷನ್ವರೆಗೂ ಬರ್ತಾರೆ. 18 ವರ್ಷ ಇಬ್ಬರಿಗೂ ತುಂಬಿರುತ್ತೆ. ಬರ್ತಾರೆ, ತಂದೆ ತಾಯಿ ಆದಂತರ ಅಂಗ್ಲಾಡ್ಸ್ತಾ ಇರ್ತಾರೆ. ಇಲ್ಲಿ ಠಾಣೆಗಳಿಗೆ ಬಂದು ನಮ್ಮ ಸಾಹೇಬಗಳು ಏನು ಮಾಡಕ್ಕಿಲ್ಲ, ಕಾನೂನಾತ್ಮಕವಾಗಿ ಅವ್ರ ವಯಸ್ಸಾಗಿರುತ್ತೆ, ಅವ್ರ ಮೇಜರ್ ಅವ್ರ ನಿರ್ಧಾರ ತಗೊಳ್ಳಂತ ವಯಸ್ಸು ಅವ್ರದ್ದಾಗಿರುತ್ತೆ. ಅಂತ ಸಂದರ್ಭದಲ್ಲಿ ಆ ತಂದೆ ತಾಯಿಗಳು ಅಂಗಾಯಿಸ್ತಾ ಇದ್ರೆ ಮಕ್ಕಳಿಗೆ ಎಂತ ಒಂದು ಆ ಒಂದು ಮನಸ್ಸನ್ನ ಹಿಂದಂತ ಪರಿಸ್ಥಿತಿ ಗೊತ್ತಾ, ಅಂತ ಎಷ್ಟೋ ನಡೀತಾ ಇದಾವೆ. ಹಾಗಾಗಿ ಇದಕ್ಕೆಲ್ಲ ಮೂಲ ನಾವು